ಮಾಡ್ಬೇಕು ಅವ್ರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಪಾಪ ನಮ್ಮಮ್ಮ ಟಯರ್ಡ್ ಆಗಿರ್ತಾರೆ, ಮಾಡಕ್ ಆಗಲ್ಲ. ಹೆಂಡತಿ ಜೊತೆ ನಾನು ಏನಾದ್ರೂ ಮಾಡ್ಬೇಕು. ನಮ್ಮ ಹೆಂಡತಿ ತುಂಬಾ ಒಳ್ಳೆ ಹೆಂಡತಿ. ಒಂದ್ ರಿಂಗ್ ಫುಲ್ ಆಯ್ತು ನಂಗೆ. ನಮ್ಮಮ್ಮ ನಮ್ಮ ಹೊಸೆ ತುಂಬಾ ಒಳ್ಳೆ ಹೊಸೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಟು ಮೈ ಯೂಟ್ಯೂಬ್ ಚಾನಲ್. ಸೊ ದಿಸ್ ಇಸ್ ಅರ್ಲಿ ಮಾರ್ನಿಂಗ್ 8:30. ಸಾರಿ, ಇವಾಗ ಟೈಮ್ 8:45 ಆಗಿಬಿಟ್ಟಿದೆ. ನಾನು ಆ್ಯಕ್ಚುಲಿ 4 ದಿವಸ ಆಯಿತು ಜಿಮ್ಗೆ ಹೋಗ್ತಾಯಿದ್ದೀನಿ. ನಾನು ಡೇ 1 ಶೂಟ್ ಮಾಡಿಲ್ಲ. ಸೊ ಐ ಥಾಟ್ ಆಫ್ ಶೂಟಿಂಗ್ ಟುಡೇ. ನಾನು ಈ ಬೆಂಗಳೂರಲ್ಲಿ ಎಷ್ಟು ದಿನ ಇರ್ತೀನೋ ಅಷ್ಟು ತಿಂಗಳು ಜಿಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಜಾಸ್ತಿ ಅನ್ಹೆಲ್ತಿ ಫುಡ್ ತಿಂದ್ಬಿಟ್ಟಿದ್ದೀನಿ ಗೈಸ್, ಅದು ನನಗೆ ಅನ್ನಿಸ್ತಿದೆ. ಸೊ ದಟ್ ಈಸ್ ವೈ ನಾನು ಜಿಮ್ ಡಿಸಿಷನ್ ತೊಗೊಂಡಿದ್ದು. ಮನೇಲಿ ವರ್ಕೌಟ್ ಮಾಡ್ಬೋದು, ಬಟ್ ಜಿಮ್ಮಲ್ಲಿ ಮಾಡೋದು ಮನೇಲಿ ಮಾಡೋದು ಡಿಫ್ರೆನ್ಸ್ ಇರುತ್ತಲ್ವ. ಆ್ಯಂಡ್ ನಾನು ಜಿಮ್ಗೆ ಹೋದರೆ ನನಗೊಂದು ಬಾಡಿ ಪೇನ್ ಇರುತ್ತೆ. ಆ್ಯಂಡ್ ಅದು ಒಂದು ನನಗೆ ರಿಮೈಂಡರ್, ಡಯಟ್ ಮಾಡು, ದಿನ ವರ್ಕೌಟ್ ಮಾಡಬೇಕು, ಹೆಲ್ತಿಯಾಗಿರಬೇಕು ಅಂತ. ಸೊ ಅದಕ್ಕೆ ನಾನು ಜಿಮ್ಮಿಗೆ ಸೇರಿಕೊಂಡೆ. ಇವಾಗ ನಾನು ಜೀರಾ ನೀರು ಪ್ಲಸ್ ಆ ನೀರಲ್ಲಿ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಇಷ್ಟು ಬೇಗ ನಾನು ಎದ್ದೇ ಇಲ್ಲ. ಬೆಂಗಳೂರಿಗೆ ಬಂದು ದಿಸ್ ಇಸ್ ದಿ ಫಸ್ಟ್ ಟೈಮ್ ನಾನು ಬೇಗ ಎದ್ದೊಳ್ತಾ ಇರೋದು. ನಮ್ಮಮ್ಮ ಮನೆಗೆ ಬಂದರೆ ಯೂಶ್ವಲಿ ನಾನು 10 ಗಂಟೆಗೆ ಎದ್ದೊಳ್ತಾ ಇದ್ದಿದ್ದು. ಇವಾಗೆಲ್ಲ 8 ಗಂಟೆಗೆ ಎದ್ದು ಬಿಡ್ತಾಯಿದ್ದೀನಿ ಗೈಸ್, ಬಿಕಾಸ್ ಆಫ್ ಜಿಮ್. ಗೈಸ್, ಫೈನಲಿ ಮನೆಗೆ ರೀಚ್ ಆದೆ. ವರ್ಕೌಟ್ ಎಲ್ಲ ಮುಗಿಸಿ ಇವಾಗ ಟೈಮ್ ಬಂದು 10:30. ಇವತ್ತು ಇಷ್ಟು ವರ್ಕೌಟ್ ಮಾಡಿದ್ದೀನಿ ಗೊತ್ತಾ? ಗೋಲ್ ಇಷ್ಟು ಅಚೀವ್ ಮಾಡಿದ್ದೀನಿ ಗೊತ್ತಾ? ಇದು ನೋಡೋಕ್ಕಲ್ಲ ನಂಗೆ ತುಂಬ ಒಂಥರ ಮೋಟಿವೇಶನ್. ಈ ಐ ವಾಚಲ್ಲಿ ಇದಿದೆ ಗೋಲ್ಸ್. ಈ ಒಂದು ರಿಂಗ್ ಫುಲ್ ಆಯಿತು ನಂಗೆ. ಇದು ನೋಡಿದ ತಕ್ಷಣ ಐ ಫೀಲ್ ಸೋ ಹ್ಯಾಪಿ. ಗೈಸ್, ನಾನು ಇವಾಗ ಬೇಗ ಓಡ್ ಬಂದೆ, ಯಾಕಂದ್ರೆ ದೇವಟಗೆ ಹೊಟ್ಟೆ ಹಶು ಇರುತ್ತೆ. ಸೊ ಅವ್ರನ್ನ ಹೋಟೆಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಓಡ್ ಬಂದ್ರೆ ನಮ್ಮಮ್ಮ ಅಲ್ಲಿ ನೀರ್ ದೋಸೆ ಚಿಕನ್ ಕರಿ ಮಾಡಿ ಸರ್ವ್ ಮಾಡ್ತಾ ಇದಾರೆ. ಅಯ್ಯೋ, ಥ್ಯಾಂಕ್ ಯು ಮದರ್. ಪಾಪ ಮೈ ಹುಷಾರೇ ಇಲ್ಲ ಅಂದ್ರೂ ನೀರ್ ದೋಸೆ ನೋಡಿ ಗೈಸ್, ಯಾವ ಆಂಗಲ್ ಅಲ್ಲಿ ಇದೆ. ಇಲ್ಲ, ಅದು ಬಿಸಿ ಜಾಸ್ತಿ ಆಗೋಯ್ತು, ಅದಕ್ಕೆ ಇಲ್ಲಿ ಚೆನ್ನಾಗಿ ಬಂದಿದೆ. ಇಲ್ಲಿ ಚೆನ್ನಾಗಿ ಬಂದಿದೆ. ಇದು ಬಿಸಿ ಜಾಸ್ತಿ ಆಗೋಯ್ತು, ಅದಕ್ಕೆ ಇವಾಗ ಆಗ್ತಾ ಇಲ್ಲ. ಸೊ ನೆನ್ನೆ ನೈಟು ನಾನು ಅಕ್ಕಿ ನೆನೆಸಿಕ್ಕಿದೆ. ಬಟ್ ನಾನು ಜಿಮ್ಮಲ್ಲಿ ಇರಾಗ ನಾನು ಅನ್ಕೊಂಡೆ ಪಾಪ ನಮ್ಮಮ್ಮ ಟಯರ್ಡ್ ಆಗಿರ್ತಾರೆ, ಮಾಡೋಕ್ಕಾಗಲ್ಲ ಅಂತ. ಬಟ್ ಶಿ ಡಿಡ್ ಇಟ್ ಗೈಸ್. ಪಾಪ ಅಡುಗೆ ಮನೆ ಇವಾಗ ಹೌಸ್ ಹೆಲ್ಪರ್ ಬರ್ತಾರೆ, ಅವ್ರು ಬಂದು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಬಟ್ ದೇವೇಟ 1 ವಾರ ಹೋಟೆಲ್ ಫುಡ್ ತಿಂತಾಯಿದ್ರು ಬೆಳಿಗೊತ್ತು. ಮಧ್ಯಾಹ್ನ ನೈಟು ಮನೆ ಫುಡ್ಡೇ, ಬೆಳಿಗ್ಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾತ್ರ ಹೋಟೆಲ್ ಫುಡ್ ಆಗಿತ್ತು. ಟುಡೇ ಈಸ್ ಈಟಿಂಗ್ ಹೋಮ್ ಫುಡ್. ಇಟ್ಸ್ ಅ ಅಚೀವ್ಮೆಂಟ್ ಅಲ್ಲ ದೇವೇಟ? ಇವಾಗ ನಾನು ಅವಕ್ಯಾಡೋ ಟೋಸ್ಟ್ ಮಾಡ್ಕೊಬೇಕು. ನಂಗೆ ತುಂಬ ಹೊಟ್ಟೆ ಹಸು. ಅವಕ್ಯಾಡೋ ಇಲ್ಲ, ಆದರೆ ಹೋಗಿ ಇವಾಗ ಅವಕ್ಯಾಡೋ ತೊಗೊಂಬರ್ಬೇಕು. ಅವಕ್ಯಾಡೋ ದೇವೇಟ ಚೆನ್ನಾಗಿ ಮುಕ್ಬಿಟ್ರು. ಅದಕ್ಕೆ ಇವಾಗ ನನಗೆ ತುಂಬ ಹೊಟ್ಟೆ ಹಸು. ನನಗೆ ಅವಕ್ಯಾಡೋ ಟೋಸ್ಟ್ ಮಾಡೋ ಅಷ್ಟೇ ನನಗೆ ತಡ್ಕೊಳಕ್ಕಾಗಲ್ಲ, ಕೈ ಕಾಲೆಲ್ಲ ನಡ್ಕತ್ತೆ. ಅದಕ್ಕೆ ಹೋಗಿ ಫಸ್ಟು ಎಳ್ನೀರು ಕುಡ್ಕೊಂಡು ಬಂದುಬಿಡೋಣ ಅಂತ. ಇಲ್ಲೇ ಪಕ್ಕದಲ್ಲೇ ಎಳ್ನೀರು ಅಂಗಡಿ ಇದೆ. ಸೊ ಎವ್ರಿ ಮಾರ್ನಿಂಗ್ ನಾನು ವರ್ಕೌಟ್ ಆಗಿದ ತಕ್ಷಣ ನಾನು ಎಳ್ನೀರು ಶಾಪಿಗೆ ಹೋಗ್ತೀನಿ. ಒಂದು ಗಂಜಿ ಎಳ್ನೀರು ಕುಡಿದ್ಬಿಟ್ಟು ಗಂಜಿ ತಿಂದ್ಬಿಟ್ಟು ಆ್ಯಂಡ್ ದೆನ್ ಐಲ್ ಗೋ ಹೋಮ್ ಆ್ಯಂಡ್ ಐಲ್ ಹ್ಯಾವ್ ಬ್ರೇಕ್ಫಾಸ್ಟ್. ಸೊ ನನ್ನ ಮಾರ್ನಿಂಗ್ ರೋಟೀನ್ ಹೀಗೆ ಗೈಸ್. ನನ್ನ ಬ್ಯಾಡ್ ಲಕ್ ಗೈಸ್, ಎಳ್ನೀರು ಅಂಕಲೇ ಇಲ್ಲ. ಇಷ್ಟು ಹೊಟ್ಟೆ ಎಷ್ಟು ಗೊತ್ತಾ? ಈ ಟೈಮಲ್ಲೇ ಎಳ್ನೀರು ಅಂಕಲ್ ಇಲ್ಲ ನೋಡಿ, ಅಂಗಡಿದಲ್ಲೇ ಇಲ್ಲ ಅಂಕಲು. ಎಲ್ಲಿ ಹೋಗಿರ್ತಾರೆ ಬನ್ನಿ ನೋಡಿ, ಯಾರೂ ಇಲ್ಲ ಎಳ್ನೀರು ಶಾಪಲ್ಲಿ. ಆ್ಯಂಡ್ ಅವಕಾಡೋ
ಸಾರಿ ಅವಕ್ಯಾಡೋ ಟೋಸ್ಟ್ ಇಸ್ ರೆಡಿ. ಸೊ ಇಲ್ಲ ಕುತ್ಕೊಂಡು ತಿಂದರೆ ಹೇಗಿರುತ್ತೆ ಗೊತ್ತಾ ಗೈಸ್, ಯಾರಿಗೆಲ್ಲ ಮಾಡೋಕ್ಕೆ ಗೊತ್ತಿಲ್ಲ ಅವಕ್ಯಾಡೋ ಟೋಸ್ಟ್. ನಾನು ನಾಳೆ ವ್ಲಾಗ್ಸಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಈ ಬ್ರೆಡ್ ಬಂದು ನಾರ್ಮಲ್ ಬ್ರೆಡ್ ಅಲ್ಲ, ಇಟ್ಸ್ ವೀಟ್ ಬ್ರೆಡ್ ವಿತ್ 0 ಮೈದಾ. ಆ ಪ್ಯಾಕೆಟ್ ತೋರಿಸ್ತೀನಿ ಬೇಕಂದರೆ ಸೈಡಲ್ಲಿ. ಆ ಬ್ರೆಡ್ ನಾನು ಯೂಸ್ ಮಾಡೋದು ಗೈಸ್. ಟೋಸ್ಟ್ ಮಾಡ್ಕೊಂಡು ತಿನ್ನಬೇಕು. ಐ ಮೀನ್ ಬ್ರೆಡ್ನ ಬಟರ್ ಹಾಕಿ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಂಡು ಅದಾದಮೇಲೆ ತಿನ್ನಬೇಕು ಗೈಸ್. ಫೈನಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಆ್ಯಂಡ್ ದೇವತಲ್ಲಿ ಕೂತಿದ್ದಾರೆ. ಸೊ ದೇವತ ಇದು ನಾರ್ಮಲ್ ಸಿಂಪ್ಲಿ ಒಂದು ಬ್ಲಾಗ್. ಜಿಮ್ಗೆ ಹೋದ್ನಲ್ಲ, ಜಿಮ್ಮಿಂದ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಇಟ್ಸ್ ಜಸ್ಟ್ ಅ ಡೇನ ಲೈಫಾ ಡೇ ಇನ್ ಅ ಲೈಫ್, ಅದು ಡೇ ಇನ್ ಅ ಬ್ಲಾಗ್ ಅಲ್ಲ. ಮತ್ತೆ ಇನ್ನೇನು ಸಮಾಚಾರ? ಊಟ ಏನು ಬೇಕು? ಏನು ಬೇಡ, ಏನು ಮಾಡ್ಕೊಡಲ್ಲ, ನೀವೇ ಹೋಗಿ ಮಾಡ್ಕೊಳ್ಳಿ. ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡ್ಬೇಕು, ಇಲ್ಲಾಂದ್ರೆ ಮಾತಾಡಲೇಬಾರ್ದು. ಏನೋ ಹಂಗೂರಾಯಿಸ್ತಾ ಇದ್ದೀರಾ ನೋಡಿ ಗೈಸ್, ಇಲ್ಲಿ ಬೈತಾ ಇದ್ದೀನಿ, ನಗಿತಾ ಇದೆ, ಗುರಾಯಿಸ್ತಾ ಇದ್ದೀರಾ ಗೈಸ್. ಸೊ ದೇವೇಟಗೆ ಒಂದು ಟಾಸ್ಕ್ ಕೊಡೋಣ ಅಂತ ನಾನು ಬಂದಿದ್ದೀನಿ ಇಲ್ಲಿ. ಸೊ ದೇವೇಟ್ ಮೈಕ್ ಬೇರೆ, ಒಂದು ನಿಮಿಷ, ಮೈಕ್ ಎಲ್ಲಿದೆ? ಟಾಸ್ಕ್ ನಾನು ಇದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಇವ್ರು ಹಿಂಗೆ ಗೈಸ್, ಆನ್ ಕ್ಯಾಮ್ರಾ ಫನಿ ಇರಲ್ಲ, ಆಫ್ ಕ್ಯಾಮ್ರಾ ತುಂಬ ಫನಿ. ಇದು ನಮ್ಮ ಕಂಫರ್ಟ್ ಝೋನ್ ಗೈಸ್. ಮತ್ತೆ ಅಲ್ಲೂ ಕಂಫರ್ಟ್ ಝೋನ್ ತೋರಿಸ್ಬೇಕು. ಏನೋ ಆಡಿಯನ್ಸ್ ಅವ್ರ ಕಂಫರ್ಟ್ ಅಲ್ವಾ? ಅಲ್ಲ, ನನ್ನ ಹೆಂಡತಿ ನನ್ನ ಕಂಫರ್ಟ್. ಅಯ್ಯೋ, ನನ್ನ ಹೆಂಡತಿ ಜೊತೆ ನಾನು ಏನಾದರೂ ಮಾಡಬೇಕು. ಏನಾದ್ರೂ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವ್ರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಏನು ಮಾಡಕ್ ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ವಾ? ನನ್ನ ಜೊತೆ ಮಾಡಕ್ಕಾಗೋ ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಬೇಕಂದ್ರೂ ಮಾಡ್ಬೋದು. ಅದು ನಮ್ಮ ಹೆಂಡತಿ. ಸೊ ದೇವಟಾಗೆ ಏನು ಇದಂದರೆ ಟಾಸ್ಕ್ ಅಂದರೆ, ಒಂದು ಟಾಪಿಕ್ ಕೊಡ್ತೀನಿ, ಒಂದು ಟಾಪಿಕ್ ಮೇಲೆ ಅವರು ಮಾತಾಡಬೇಕು ಕನ್ನಡದಲ್ಲಿ ವಿತೌಟ್ ಯೂಸಿಂಗ್ ಇಂಗ್ಲಿಷ್ ವರ್ಡ್. ಸರಿ ಸರಿ ಅಂತ ನೋಡೋಣ. ಸೊ ನೀವು ಟಾಕ್ ಅಬೌಟ್ ನನ್ನ ಮತ್ತು ನಿಮ್ಮಮ್ಮ ಮಧ್ಯದಲ್ಲಿ ಬಾಂಡಿಂಗ್ ಇದೆಲ್ಲ, ಆ ಬಾಂಡ್ ಬಗ್ಗೆ ಮಾತಾಡಿ. ಅಟ್ಲೀಸ್ಟ್ ಫಾರ್ ಟೈಮ್ ಇಷ್ಟು. ಇವಾಗ ಟೈಮ್ ಏನು ಬೇಡ. ಓಹ್, ಇವರು ಟೈಮ್ ಇಲ್ದಿರಾ ಇಲ್ಲ ಕರೆಕ್ಟಾಗಿ ಮಾತಾಡ್ಬಿಡ್ತೀರಾ? ಟೈಮ್ ಬೇಕಾಗಿಲ್ವ? ಸ್ಟಾಪ್ ವಾಚ್ ಇಕ್ತೀನಿ, ಟೈಮರ್ ಇಲ್ಲ ದೇವಟ, ಗೊತ್ತಾಗ್ಬೇಕಲ್ಲ ಎಷ್ಟು ನಿಮಿಷವರೆಗೂ ನೀವು ಮಾತಾಡ್ಬೋದು ಕನ್ನಡದಲ್ಲಿ ಅಂತ. ಫುಲ್ ಟೈಮ್ ಐ ಕ್ಯಾನ್ ಟಾಕ್ ನೋ. ಯು ಹ್ಯಾವ್ ಟು ಟ್ರೈ. ಅದೇ ಟಾಸ್ಕ್ ಇರೋದೇ ಅದು, ಲೈಕ್ 2 minutes. ಓಕೆ, ಸೊ ದಿ ಟೈಮ್ ಸ್ಟಾರ್ಟ್ಸ್ ನೌ. ಬಾಂಡಿಂಗ್ ಇಂಗ್ಲಿಷ್ ವರ್ಡ್ ಇಲ್ಲ. ನಮ್ಮ ಹೆಂಡತಿ ತುಂಬ ಒಳ್ಳೆ ಹೆಂಡತಿ, ನಮ್ಮ ಅಮ್ಮ ಒಳ್ಳೆ ಅಮ್ಮ. ಇವರ ಜೊತೆ ತುಂಬ ಪ್ರೀತಿ ಇದೆ. ತುಂಬ ಪ್ರೀತಿ ಇದೆ. ಎರಡು ಕೀರ್ತುಟಿ ಅಮ್ಮ ಬಂದರು, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇಬ್ಬರು ಮಧ್ಯದಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಏನು ಜಗಳ ಏನು ಮಾಡೋಕ್ಕಾಗಲ್ಲ.
ನಮ್ಮ ಅಮ್ಮಗೆ ಕೀರ್ತುಟಿ ಅಂದರೆ ತುಂಬ ಇಷ್ಟ. ತುಂಬ ಇಷ್ಟ ಅಂದರೆ ನಮ್ಮ ಮೇಲೆ ಕೀರ್ತುಟಿ ಇವಾಗ ಇಷ್ಟ. ಅದಕ್ಕೆ ಜಗಳ ಏನು ಬರಲ್ಲ ಅವ್ರ ಜೊತೆ. ಹಂಗೆ ಮತ್ತು ನಮ್ಮ ಹೆಂಡತಿ ಆ ಥರನೇ. ಯಾವ ಥರ? ಎಲ್ಲ ಗೊತ್ತು ನಾ ಹೆಂಡತಿಗೆ. ಎಲ್ಲ ಗೊತ್ತು ಅಂದರೆ ಮೆನ್ಷನ್ ಮಾಡಿ ಏನೇನು ಅಂತ. ಹೆಂಗೆ ஒரு ತುಂಬ ಒಳ್ಳೆ ಹೊಸೆ ಆಗಬೇಕು, ಸೊಸೆ ಆಗಬೇಕು. ಏನು ಬೇರೆಯವ್ರ ಜೊತೆ ಲರ್ನ್ ಮಾಡೋಕ್ಕೆ ಹೋಗಲ್ವಾ ನಾ ಹೆಂಡತಿ. ಅವರೇ ಲರ್ನ್ ಮಾಡಿ ಕಲಿಸಿದ್ದು. ಅವರೇ ಏನು ಕಲಿಸಿದ್ದು? ಹೌ ಟು ಬಿಕಮ್ ಎ ಗುಡ್ ಡಾಟರ್ ಇನ್ ಲಾ. ಓಕೆ, ಯಾರಿಂದನೂ ಒಳ್ಳೆ ಸೊಸೆ ಆಗ್ಬೇಕು ಅಂತ ಕಲ್ತಿಲ್ಲ, ಹಿಂಗಿರ್ಬೇಕು ಅಂತ ಕಲ್ತಿಲ್ಲ, ಅವರಾಗಿ ಅದು ಕಲ್ತ್ಕೊಂಡಿರೋದು. ಹೌದು. ನೆಕ್ಸ್ಟ್ ಆ ಥರ ಹೆಂಡತಿ ಸಿಕ್ತೆ. ಅದಕ್ಕೆ ಒಳ್ಳೆ ಜೀವನ ಹೋಗ್ತಾ ಇದೆ. ಏನು ಪ್ರಾಬ್ಲಮ್ ಏನೂ ಇಲ್ಲ ಅಷ್ಟೇ. ಇನ್ನು 1 ನಿಮಿಷ 1 ಮಿನಿಟ್ 30 ಸೆಕೆಂಡ್ಸ್ ಆಗಿರೋದು. ಇನ್ನು 30 ಸೆಕೆಂಡ್ಸ್ ಇದೆ. ಬೇಗ ನನ್ ಬಗ್ಗೆ ಹೇಳಿದ್ರಿ. ಅಮ್ಮ ಮತ್ತೆ ನನ್ನಿಬ್ರು ಮಧ್ಯದಲ್ಲಿ ಬಾಂಡಿಂಗ್ ಹೇಳಿಲ್ವಲ್ಲ. You and my mother bonding. Yeah. That only know it all. But then you told about my ಪ್ರೀತಿ, ಅವ್ರ ಪ್ರೀತಿ ಮಧ್ಯದಲ್ಲಿ ಅವ್ರು ನಾವ್ ಹಿಂಗಿರ್ತೀವಿ ಜೊತೆದೆಲ್ಲ ಅದೆಲ್ಲ ಹೇಳಿಲ್ಲ. ಯಾವಾಗಲೂ ತುಂಬ ಫ್ರೆಂಡ್ಲಿ ಆಗಿರುತ್ತೆ ಕೀರ್ತುಟಿ ಅಮ್ಮ. ನಾನು ಏನು ಕೇರ್ ಮಾಡಕ್ ಹೋಗಲ್ವಾ? ಯಾವ್ದಲ್ಲಿ? ನಿಮ್ಮ ಪ್ರಾಬ್ಲಮ್, ನಿಮ್ಮ ಅಮ್ಮ ಸೊಸೆ ಏನಿರಂದೆ ಇದ್ರೂ ನೀವೇ ಮಾತಾಡಿ ಆ ಥರ ಯಾವ ಥರ ಸಾಲ್ವ್ ಮಾಡ್ಕೋಬೇಕು. 2 ಮಿನಿಟ್ ನೀ ಕಂಪ್ಲೀಟ್ ಮಾಡಿ. ಸ್ವೆಟ್ಟಿಂಗ್. ಇಂಗ್ಲಿಷ್ ಪದಾರ್ಥ ಇಲ್ಲ. ಓಕೆ, ಇಂಗ್ಲಿಷ್ ಪದಾರ್ಥ ಇಂಗ್ಲಿಷ್ ಓದಿಲ್ಲ. ಅಷ್ಟೇ ಗೈಸ್. ನಮ್ಮಮ್ಮ ನಮ್ಮ ಹೊಸೆ ತುಂಬ ಒಳ್ಳೆ ಹೊಸೆ. ನಮ್ಮಮ್ಮ ಹೊಸೆ ಒಳ್ಳೆ ಹೊಸೆ. ನಮ್ಮಮ್ಮ ನನ್ನ ಹೆಂಡತಿ ಉಂಡತಿ ಅಲ್ಲ, ತುಂಬ ಒಳ್ಳೆದು, ತುಂಬ ಒಳ್ಳೆಯವರು. ನೆಕ್ಸ್ಟ್ ಟಾಪಿಕ್ ಬಂದು ಈ ಟಾಪಿಕ್ ಎಷ್ಟು ನಿಮಿಷ ಮಾತಾಡಿದಾರೆ? 3 ಮಿನಿಟ್. ಸಿ ಚೀಟಿಂಗ್ ಗೈಸ್. ದಿಸ್ ಓನ್ಲಿ ಐ ಟೋಲ್ಡ್. ನಾನು ಹೇಳಿದ್ದು ಟೈಮ್ ಏನು ಬೇಡ. ಎಷ್ಟು ಆಗುತ್ತೆ ನಾ ಅಷ್ಟು ಮಾತಾಡ್ತೀನಿ. ಸರಿ, ನಮ್ಮಮ್ಮ ಬಗ್ಗೆ ಹೇಳಿ. ನಿಮ್ಮಮ್ಮ? ನಿಮ್ ಸ್ವಂತ ಅಮ್ಮ? ಇಲ್ಲ, ಬಾಡಿಗೆ ಅಮ್ಮ. ಅಲ್ಲಿ ರೂಮಲ್ಲಿ ಮಲಗಿದಾರಲ್ಲ, ಆ ಬಾಡಿಗೆ ಅಮ್ಮ ಬಗ್ಗೆ ಹೇಳಿ. ಫಸ್ಟ್ ಸ್ವಂತ ಅಮ್ಮ, ಆಮೇಲೆ ಬಾಡಗಮ್ಮ. ಬಾಡಿಗೆ ಅಮ್ಮ ಯಾರು? ಸುಮ್ಮನೆ ಕೀರ್ತುಟಿ ಅಮ್ಮ ಅಂದರೆ ಒಂದು ಒಳ್ಳೆ ಅಮ್ಮ. ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ನನಗೆ. ಅವರು ನನಗೆ ತುಂಬ ರೆಸ್ಪೆಕ್ಟ್ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಏನು ಬೇಕು ಅದೆಲ್ಲ ಕುಕ್ ಮಾಡಿ ಕೊಡ್ತಾರೆ. ಆಮೇಲೆ ಅವರು ಒಂದು ಸಣ್ಣಿಲ್ಲೋ ವಾಟರ್ ಇನ್ ಕನ್ನಡ ಅವರು ಅಳಿಯ ಥರ ಅಲ್ಲ, ನನಗೆ ಲವ್ ಕೊಡ್ತಾರೆ. ಅವರು ಮಗು ಥರ ಲವ್ ಕೊಡ್ತಾರೆ ಕೀರ್ತನ ಅಮ್ಮ. ಅದು ನನಗೆ ತುಂಬ ಇಷ್ಟ. ಆಮೇಲೆ ನೀವು ಜಾಸ್ತಿ ಮಾತಾಡೋಕ್ಕಿಂತ ಆಮೇಲೆ
what to tell about you cut okay. I won't cut. Why should I cut? You give one topic. That will cut. ಕಳ್ಳ ಗೈಸ್, ನಮ್ಮಮ್ಮ ಬಗ್ಗೆ ಹೇಳಕ್ ಗೊತ್ತಾಗ್ತಿಲ್ಲ, ಅದಕ್ಕೆ ಅಷ್ಟೇ. ಇನ್ನೇನು ಇಲ್ವಾ ಮಾತಾಡಕ್ಕೆ? ഒരു ಒಳ್ಳೆ ಅಮ್ಮ. ಐ ಆಮ್ ಮ್ಯಾರಿಡ್. ನಮ್ಮ ಮದುವೆ ಆಯಿತು. ನನ್ನ ಹೆಂಡತಿ ಇದೆ, ತುಂಬ ಹುಷಾರು ಹೆಂಡತಿ, ಸ್ಟ್ರಿಕ್ಟ್ ಹೆಂಡತಿ. ಬೇರೆ ಜೊತೆ ಆಗಲ್ಲ ನನಗೆ. ಇಲ್ಲಿ ಕೂತಿಕೊಳ್ಬೇಕು. ಒಳಗಡೆ ಏನು ಹೋಗಬೇಡ ಅಂದರೆ ಹೇಳಿದ್ದು ನಾ ಹೆಂಡತಿ. ಅಂದರೆ ಇಲ್ಲೇ ಕೂತ್ಕೊಳ್ಳಿ, ವರ್ಕ್ ಮಾಡಿ ಇಲ್ಲೇ ಜೀವನ ಹೋಗೋದು. ನನ್ನ ಅವ್ರನ್ನ ಆಚೆ ಕಲ್ಸಕ್ಕೆ ತುಂಬಾ ಇಷ್ಟ ಇಲ್ಲ ಗೈಸ್, ನನ್ನ ಜೊತೆನೇ ಇರ್ಬೇಕು ಅಂತ. ಆದ್ರೆ ಇವರು ವೆರಿ ಸೋಷಲೈಸ್ ಪರ್ಸನ್. ಅವ್ರ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕು, ಪಬ್ಗೆ ಹೋಗ್ಬೇಕು, ಎಂಜಾಯ್ ಮಾಡಬೇಕು. ಹಂಗೆ ನಾನು ತುಂಬ ಇಂಟ್ರೋವರ್ಟರ್ ಫ್ರೆಂಡ್ಸ್. ನನಗೆ ಕಂಫರ್ಟ್ ಝೋನ್ ಇರಬೇಕು ಮಾತಾಡೋಕ್ಕೆ. ಫ್ರೆಂಡ್ಸ್ ಜೊತೆ, ವೈಫ್ ಜೊತೆ, ಫ್ಯಾಮಿಲಿ ಜೊತೆ ಕಂಫರ್ಟ್ ಝೋನ್ ಇದೆ. ಫ್ಯಾಮಿಲಿ ಜೊತೆ ನನಗೆ ಹತ್ರ ಅಷ್ಟೇ ಕಂಫರ್ಟ್ ಇಲ್ಲ. ಅದಕ್ಕೆ ಪಬ್ಲಿಕ ಯಾರಾದರೂ ಬಂದು ಮಾತಾಡಿದ್ರೆ ನನಗೆ ಅಷ್ಟೇ ಮಾತಾಡ ಬರಲ್ಲ. ಏನು ಮಿಸ್ಟೇಕ ಏನು ಯು ಶುಡ್ ಹೆಲ್ಪ್ ನೀನು. ನಂಗೆ ಅಷ್ಟು ಕನ್ನಡ ಮಾತಾಡಕ್ ಬರಲ್ಲ. ಕನ್ನಡ ಅಲ್ಲ, ನಾ ಸ್ವಲ್ಪ ಇಂಟ್ರೋವರ್ಟ್ ಅಷ್ಟೇ. ಅದಕ್ಕೆ ನಂಗೆ ಜಾಸ್ತಿ ಮಾತಾಡಕ್ ಬರಲ್ಲ. ಸೋಷಲೈಸ್ ಆಗ ಸ್ವಲ್ಪ ಟೈಮ್ ಬೇಕು. ಸೊ ಯಾರಾದ್ರೂ ಪಬ್ಲಿಕ್ ಆಗಿ ಬಂದ್ ಮಾತಾಡಿದ್ರೆ ಏನು ಬೇಜಾರು ಮಾಡಬೇಡ. ನಾನು ಎಕ್ಸ್ಟ್ರೋವರ್ಟ್ ಗೈಸ್, ದಿಸ್ ಫೆಲೋ ಇಸ್ ಇಂಟ್ರೋವರ್ಟ್. ಹೌದು, ಗುಡ್ ಕಾಂಬಿನೇಷನ್. ಅದಕ್ಕೆ ನಾನು ಹ್ಯಾಪಿ. I am foodie, he is not foodie. In that I am very sad. I am very diet person friends. Diet person ಏನಿಲ್ಲ, ಚೆನ್ನಾಗಿ ರೈಸ್ ಐಟಮ್ಸ್ ಎಲ್ಲ ಚೆನ್ನಾಗಿ. ಏನಿಲ್ಲ ಫ್ರೆಂಡ್ಸ್, ಫುಲ್ ಡಯಟ್, ವರ್ಕೌಟ್ ಏನಿಲ್ಲ. ಚೆನ್ನಾಗಿ ತಿಂತಾರೆ, ವರ್ಕೌಟ್ ಮಾಡ್ತಾರೆ. ಇಲ್ಲ ಚೆನ್ನಾಗಿ ತಿಂತಾರೆ ಅಂದರೆ ಜಂಕ್ ಫುಡ್ಸ್ ಏನು ತಿನ್ನಲ್ಲ, ಓನ್ಲಿ ಹೋಮ್ ಕುಕ್ಡ್ ಫುಡ್ಸ್ ಅದು ಮಾತ್ರ ತಿಂತಾರೆ. ಆ್ಯಂಡ್ ವಿಲ್ ಡೂ ನೈಸ್ ವರ್ಕೌಟ್. ಅದಕ್ಕೆ ಅವ್ರು ಇನ್ನೂ ಹಿಂಗೆ ಇಷ್ಟು ಚೆನ್ನಾಗಿರೋದು. ಸೊ ಈ ವಿಡಿಯೋನ ಎಂಡ್ ಮಾಡಿ. ಹಿಂಗೆ ಮಾಡ್ತೀರಾ ವಿಡಿಯೋ ಎಂಡು ಯೂಶಲಿ? ಕನ್ನಡ ಬ್ಲಾಗರ್ ಆಗಿದ್ದೀರಾ, ಈ ವಿಡಿಯೋ ಹೆಂಗೆ ಎಂಡ್ ಮಾಡ್ತಾ ಇದ್ರಿ? ಓಕೆ ಫ್ರೆಂಡ್ಸ್, ಸರಿ ಈ ವಿಡಿಯೋ ನಿಮ್ಮದು ಇಷ್ಟ ಆಗುತ್ತೆ ನಾನು ನೆನೆಸ್ಕೊಂಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅದುವರೆಗೂ ಹ್ಯಾಪಿಯಾಗಿರಿ. ಏನು ಜಗಳ ಏನು ಹೋಗಬೇಡ. ಎಲ್ಲರೂ ಖುಷಿಯಾಗಿರಿ, ಫ್ಯಾಮಿಲಿ ಜೊತೆ ಇರಿ. ಬಾಯ್.